ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಕನ್ನಡ ಲಾಗ್ಸ್. ತುಂಬ ದಿನಗಳೇ ಆಗೋಯ್ತು ಯಾವುದೇ ಥರ ವೀಡಿಯೋನ ನನಗೆ ಮಾಡೋಕ್ಕಾಗಿರಲಿಲ್ಲ. ಏನಿಲ್ಲ, ಇವಾಗೇನು ಆಷಾಢ ಮುಗಿತಾ ಬಂತಲ್ವಾ, ಆಷಾಢದಲ್ಲಿ ನಾನು ಆಲ್ರೆಡಿ ಒಂದು ನಿಮಗೆ ವೀಡಿಯೋನ ಹಾಕಿದ್ದೆ. ನಾವು ಹೊಸ ಎಂಬ್ರಾಯ್ಡ್ರಿ ಮಷೀನನ್ನು ತೊಗೊಂಡಿದ್ದಾದಮೇಲೆ ಆಫರ್ ಅಂತೇಳಿ ಬಿಟ್ಟಿದ್ವಿ. ಹಾಗಾಗಿ ತುಂಬಾ ಜಾಸ್ತಿ ಎಂಬ್ರಾಯ್ಡ್ರಿ ಹಾಕೋದಕ್ಕೆ ಬ್ಲೌಸ್ ಆರ್ಡರ್ಸ್ ಬಂದಿತ್ತು. ಹಾಗಾಗಿ ಯಾವುದೇ ಥರ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನಾನು ವರ್ಕ್ ಹಾಕೋದ್ರಲ್ಲೇ ತುಂಬ ಬ್ಯುಸಿಯಾಗಿ ಹೋಗಿದ್ದೆ. ಹಾಗಾಗಿ ಕೆಲವೊಂದಿಷ್ಟು ರೆಡಿ ಇರೋ ಬ್ಲೌಸನ್ನು ನಾನು ಯಾವ ಥರ ವರ್ಕ್ ಹಾಕಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತೇಳಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಶಾಪ್ ಆಗಿರ್ಬೋದು, ಮನೆ ಆಗಿರ್ಬೋದು ಸ್ವಲ್ಪ ರೋಡ್ ಹತ್ರ ಇದೆ. ಹಾಗಾಗಿ ವಾಯ್ಸ್ ಒಂದು ಸ್ವಲ್ಪ ಕ್ಲಿಯರ್ ಆಗಿ ಕೇಳಿಸ್ಲಿಲ್ಲ ಅಂದರೆ ಹೊರಗಡೆ ವಾಯ್ಸನ್ನು ಸ್ವಲ್ಪ ಇಗ್ನೋರ್ ಮಾಡಿ. ಇವಾಗ ಬ್ಲೌಸನ್ನು ತೋರಿಸ್ತೀನಿ, ಬನ್ನಿ ಯಾವ ಥರ ಹಾಕಿದ್ದೀನಿ ಅಂತೇಳಿ. ಬ್ಲೌಸ್ ಡಿಸೈನ್ಸು ಇವಾಗ ನಾನೇನು ತೋರಿಸ್ತಾ ಇದ್ದೀನಲ್ವ, ಜಸ್ಟ್ ಇದನ್ನು ಕಾಲು ಭಾಗದ ಬ್ಲೌಸಸನ್ನು ಮಾತ್ರ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇನ್ನು ಉಳಿಕೆದ್ದೆಲ್ಲ ನಾನು ಹಾಗೆ ಹಾಕಿ ಅರ್ಜೆಂಟಲ್ಲಿ ಕೊಟ್ಬಿಟ್ಟಿದ್ದೀನಿ. ಹಾಗಾಗಿ ಇವಾಗ ಪ್ರೆಸೆಂಟ್ ನನ್ನ ಹತ್ರ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಇನ್ನೇನು ಇದನ್ನು ನಾಳೆ ಅಥವಾ ನಾಡಿದ್ದಲ್ಲಿ ಕಸ್ಟಮರ್ ಒಯ್ದುಬಿಡ್ತಾರೆ. ಹಾಗಾಗಿ ಒಂದು ವಿಡಿಯೋ ಮಾಡೋಣ, ತುಂಬ ದಿನ ಆಯಿತು ಅನ್ನೋದಕ್ಕೋಸ್ಕರ ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಡಿಸೈನನ್ನು ತೋರಿಸ್ತೀನಿ ನೋಡಿ. ಫಸ್ಟ್ ಒಂದು ಬಂದುಬಿಟ್ಟು ಈ ಥರ ಡಿಸೈನು. ನಾನಿವಾಗೇನು ತೋರಿಸ್ತಾ ಇದ್ದೀನಲ್ವ, ಯಾವುದು ಅಷ್ಟೊಂದು ಗ್ರ್ಯಾಂಡಾಗಿರೋ ಬ್ಲೌಸ್ ಇಲ್ಲ. ಇನ್ನೇನು ಮದುವೆ ಸೀಸನ್ ಸ್ಟಾರ್ಟ್ ಆಗುತ್ತಲ್ವ, ಆವಾಗಿಂದ ನಾನು ಸ್ವಲ್ಪ ಗ್ರ್ಯಾಂಡಾಗಿರೋ ಡಿಸೈನನ್ನು ಹಾಕ್ತೀನಿ ನೋಡಿ. ಸ್ಲೀವ್ ಈ ಥರ ಬಂದೈತಿ ನೋಡಿ. ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಾಗಿದೆ. ಸಿಂಪಲ್ಲಾಗಿ ಎಲ್ಲಾದರೂ ಸಣ್ಣ ಪುಟ್ಟ ಫಂಕ್ಷನ್ಗೆ ವೇರ್ ಮಾಡೋದಾದರೆ ಈ ಥರ ಡಿಸೈನ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತಾ ನೋಡಿ. ಈ ಥರ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ವ, ಇದರಲ್ಲಿ ಸ್ವಲ್ಪ ಮಾತ್ರ ಆಫರ್ ಬ್ಲೌಸ್ ಇರೋದು, ಇನ್ನೂ ಎಲ್ಲ ಹಾಗಾಗಿ ಹಾಕಿದ್ದೀನಿ ನಾನು ನೋಡಿ. ನೆಕ್ಸ್ಟು ಈ ಥರ ಶೇಪಲ್ಲಿ, ಈ ಥರ ಅಪೋಸಿಟ್ ಕಲರ್ ಇದ್ದರೆ ಬ್ಲೌಸ್ ಮಾತ್ರ ತುಂಬಾ ಅಟ್ರಾಕ್ಟ್ ಆಗಿ ಕಾಣಿಸುತ್ತೆ ನೋಡಿ. ಈ ಥರ ನೆಕ್ಸ್ಟು ಈ ಥರ ಬ್ಲೌಸು. ಇದನ್ನು ನಾನೇ ಮಿಕ್ಸ್ ಮಾಡಿ ಹಾಕಿದ್ದೀನಿ ಕಲರು, ಅಂದರೆ ಬ್ಲೌಸ್ ಪೀಸ್ ಹಂಗೆ ಕೊಟ್ಟಿದ್ರು ಕಸ್ಟಮರು. ನಿಮ್ಗೆ ಯಾವ ಥರ ಲೈಕ್ ಆಗುತ್ತೋ ಅದೇ ಕಲರ್ನ ಮ್ಯಾಚ್ ಮಾಡಿ ಹಾಕಿ ಅಂತ ಹೇಳಿದರು. ಹಾಗಾಗಿ ಒಂದು 3-4 ಥ್ರೆಡ್ಡನ್ನು ಮ್ಯಾಚ್ ಮಾಡಿ ಹಾಕಿದ್ದೀನಿ ನೋಡಿ. ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ನೆಕ್ಸ್ಟು ಇವಾಗೇನು ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಬ್ಲೌಸ್ದು ಯಾವುದೇ ಥರ ಥ್ರೆಡ್ಡನ್ನು ಕಾಂಬಿನೇಷನ್ ಮಾಡಲಿಕ್ಕೆ ಆಪ್ಷನ್ನೇ ಇಲ್ಲ. ಯಾಕಂದರೆ ಈ ಬ್ಲೌಸ್ ಯಾವ ಥರ ಬಂದಿದೆಯಲ್ವಾ, ಇದೇ ಥರ ಎಕ್ಸಾಕ್ಟಾಗಿ ಸೀರೆನೂ ಇದೇ ಥರ ಇದೆ. ಹಾಗಾಗಿ ನೋಡಿ, ಹಾಗಾಗಿ ಬಾರ್ಡ್ರ್ ಯಾವ ಕಲರ್ ಐತಲ್ಲ ಇದೇ ಕಲರ್ನ ನಾನು ಮ್ಯಾಚ್ ಮಾಡಿಬಿಟ್ಟು ಡಿಸೈನನ್ನು ಹಾಕಿದ್ದೀನಿ. ಈ ಡಿಸೈನ್ ಮಾತ್ರ ಎಲ್ಲರೂ ಲೈಕ್ ಮಾಡ್ತಾರೆ, ಅಷ್ಟು ಚೆನ್ನಾಗೈತಿ ನೋಡಿ. ಸಿಂಪಲ್ಲಾಗಿ ಈ ಥರ ಒಂದು ಮಿಡಲಲ್ಲಿ ಬುಟ್ಟ ಬರುತ್ತಾ ತುಂಬಾ ಅಟ್ರಾಕ್ಟಾಗಿ ಕಾಣಿಸುತ್ತೆ, ನೋಡ್ತಿರ್ಬೋದು ನೋಡಿ. ಈ ಥರ ನೆಕ್ಸ್ಟು ಈ ಬ್ಲೌಸು ಸ್ಲೀವ್ಸಲ್ಲಿ ಓಪನ್ ಬರುತ್ತೆ ನೋಡಿ. ಈ ಥರ ಇದನ್ನು ನಾನೇ ಥ್ರೆಡ್ ಮ್ಯಾಚ್ ಮಾಡಿ ಹಾಕಿದ್ದೀನಿ. ಒಂದು 4-5 ಕಲರ್ ಮ್ಯಾಚ್ ಮಾಡಿ ಹಾಕಿದ್ದೀನಿ. ಕಸ್ಟಮರು ಯಾವುದಾದ್ರೂ ಹಾಕಿ ಅಂತ ಹೇಳಿದರು, ಹಾಗಾಗಿ ಈ ಥರ ಹಾಕಿದ್ದೀನಿ. ಸ್ಲೀವ್ಸ್ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಓಪನ್ ಸ್ಲೀವ್ಸಲ್ಲಿ ಡಿಸೈನನ್ನು ಹಾಕಿದ್ದೀವಿ ನೋಡಿ. ಈ ಥರ ನೆಕ್ಸ್ಟು ಇದು ಸೇಮ್ ಹಾಗೆ ಥ್ರೆಡ್ ಕಲರ್ ಮ್ಯಾಚನ್ನು ಮಾಡಿ ಹಾಕಿದ್ದೀನಿ. ಈ ಥರ ಡಿಸೈನು ಇದು ತುಂಬಾ ಚೆನ್ನಾಗಾಗಿದೆ. ಜಾಸ್ತಿ ಜನ ಈ ಡಿಸೈನನ್ನು ತುಂಬಾ ಲೈಕ್ ಮಾಡ್ತಿದ್ದಾರೆ. ಹಾಗೆ ಇದನ್ನು ನಾನು ಹಾಕಿದಾಗ ಅಂದರೆ ಮಿಷಿನ್ ಮೇಲೇನು ಹಾಕೋದಕ್ಕೆ ಅಂತೇಳಿ ಇಟ್ಟಿದ್ನಲ್ಲ, ಆಲ್ರೆಡಿ ಬ್ಯಾಕ್ ಟು ಫ್ರಂಟು ಕಂಪ್ಲೀಟ್ ಆಗಿತ್ತು. ಸ್ಲೀವ್ಸನ್ನು ಡಿಸೈನ್ ಮಾಡಬೇಕಾದ್ರೇ ಒಂದು 4 ಜನ ಕಸ್ಟಮರ್ ಬಂದಿದ್ದರು. ಇದೇ ಥರ ಡಿಸೈನನ್ನು ಸೆಲೆಕ್ಟ್ ಮಾಡಿ ಹೋಗಿದ್ದಾರೆ ನೋಡಿ. ಈ ಥರ ಇದನ್ನು ನಾನು ಥ್ರೆಡ್ ಮ್ಯಾಚ್ ಮಾಡಿನೇ ಹಾಕಿದ್ದು. ಕಸ್ಟಮರ್ ಹೇಳಿದ್ದು ಒಂದು 4-5 ಕಲರ್ ಮಿಕ್ಸ್ ಮಾಡಿ ಹಾಕಿ ಅಂತ ಹೇಳಿದರು. ಹಾಗಾಗಿ ಈ ಥರ ಕಾಂಬಿನೇಷನ್ ಮಾಡಿ ಹಾಕಿದ್ದೀನಿ. ಡಿಸೈನ್ ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬಂದೈತಿ. ಇದಾದ ನಂತರ ನೆಕ್ಸ್ಟು ಸೇಮ್ ಅಂದ್ರೆ ಸಿಸ್ಟರ್ಸ್ ಇದು ಕೊಟ್ಟಿರೋದು, ಹಾಗಾಗಿ 2 ಬ್ಲೌಸನ್ನು ಸೇಮ್ ಹಾಕಿದ್ದೀನಿ. ಇಲ್ಲೊಂದು ತೋರಿಸಿದ್ನಲ್ವ, ಇದೊಂದು ಬ್ಲೌಸು, ಆಮೇಲೆ ಇದೊಂದು ಬ್ಲೌಸು ಸೇಮು ಒಂದು 3-4 ಬ್ಲೌಸನ್ನು ಸೇಮ್ ಹಾಕಿದ್ದೀನಿ. ಆಲ್ರೆಡಿ ಇದನ್ನು ತೋರಿಸಿದ್ನಲ್ವ, ಇದೇ ಥರ ಡಿಸೈನು. ನೆಕ್ಸ್ಟ್ ಒಂದು ಈ ಥರ ಗಡ್ಗೆ ಶೇಪಲ್ಲಿ ಡಿಸೈನನ್ನು ಹಾಕಿರೋದು ನೋಡಿ. ತುಂಬಾ ಚೆನ್ನಾಗಿ ಬಂದೈತಿ ಕಲರ್ ಕಾಂಬಿನೇಷನ್, ಅಂದರೆ ಒಂದೇ ಥ್ರೆಡ್ಡನ್ನು ಹಾಕಿದ್ದೀನಿ ಇದಕ್ಕೆ ನೋಡಿ. ಈ ಥರ
ನೆಕ್ಸ್ಟು ಒಂದು ಇದರಲ್ಲಿ ನಾನು ಹೇಳಿದ್ನಲ್ವ ಒಂದು 4-5 ಬ್ಲೌಸು ಥ್ರೆಡ್ ನೀವೇ ಮ್ಯಾಚ್ ಮಾಡಿ ಹಾಕಿರಿ ಅಂತ ಹೇಳಿದ್ನಲ್ವ, ಅದರಲ್ಲಿ ಈ ಬ್ಲೌಸ್ ಇವಾಗ ತೋರಿಸ್ತಾ ಇದ್ದೀನಲ್ವ, ಈ ಬ್ಲೌಸ್ ಕೂಡ ಒಂದು ನೋಡಿ. ಇದು ಸಹ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದೈತಿ ನೋಡಿ. ಕಸ್ಟಮರ್ ಅಂದರೂ ನೋಡಿದ ತಕ್ಷಣವೇ ಇಷ್ಟಪಡ್ತಾರೆ ಈ ಒಂದು ಡಿಸೈನನ್ನು. ಇದನ್ನು ಡಿಸೈನ್ ಹಾಕಿ ಒಂದು ವಾಟ್ಸಪ್ ಸ್ಟೇಟಸ್ ಹಾಕಿದ್ದೆ, ಒಂದು 3 ಬ್ಲೌಸ್ ಆರ್ಡರ್ಸ್ ಬಂದಿದೆ ಇದೇ ಥರದ್ದು ನೋಡಿ. ಚೆನ್ನಾಗಿ ಬಂದೈತಿ ಡಿಸೈನು. ಇದಾಗಿದ್ದ ನಂತರ ನೆಕ್ಸ್ಟು ಈ ಥರ ಬ್ಲೌಸ್, ಈ ಡಿಸೈನ್ ಈ ಬ್ಲೌಸ್ ಪೀಸ್ಗೂ ಸಹ ಥ್ರೆಡ್ ಕಲರು ತುಂಬಾ ಮ್ಯಾಚ್ ಆಗೈತಿ ನೋಡಿ. ಜಸ್ಟ್ 2 ಕಲರ್ ಮಾತ್ರ ಹಾಕಿದ್ದೀನಿ, ಒಂದು ಆರೆಂಜ್ ಕಲರ್ ಮತ್ತು ಗೋಲ್ಡ್ ಜೆರಿ ಮಾತ್ರ ಯೂಸ್ ಮಾಡಿ ಹಾಕಿದ್ದೀನಿ ನೋಡಿ ಈ ಥರ. ನೆಕ್ಸ್ಟ್ ಈ ಬ್ಲೌಸು, ಇದು ಸಹ ತುಂಬಾ ಚೆನ್ನಾಗಿ ಅಟ್ರಾಕ್ಟಾಗಿ ಕಾಣಿಸಕತ್ತೈತಿ ಡಿಸೈನು. ಸಿಂಪಲ್ ಆಗಿದ್ದರೂ ಸಹ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ. ನಾನು ಸ್ಟೋನ್ ಯಾವುದು ಇದಕ್ಕೆ ಜಾಸ್ತಿ ಹಾಕಿಲ್ಲ, ಎಲ್ಲಿ ಅವಶ್ಯಕತೆ ಇದೆಯೋ ಅದಕ್ಕೆ ಮಾತ್ರ ನಾನು ಇನ್ನೂ ಹಾಕಬೇಕು. ಇದಕ್ಕೆ ಜಸ್ಟ್ ಹುಕ್ಸ್ ಮಾತ್ರ ಹಾಕಿಟ್ಟಿದ್ದೀನಿ. ಒಂದಿನ ಸ್ಟೋನ್ ಹಚ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇನ್ನೂ ಯಾವುದಕ್ಕೂ ಸ್ಟೋನ್ ಹಾಕಿಲ್ಲ, ಕೆಲವೊಂದಕ್ಕೆ ಮಾತ್ರ ಹಾಕಿದ್ದೀನಿ. ಇವಾಗ ನೋಡಿ ಈ ಬ್ಲೌಸ್ ಆಯಿತು. ನೆಕ್ಸ್ಟು ಈ ಡಿಸೈನನ್ನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ, ಹೇಳಿದ್ನಲ್ವ ಒಂದು 3 ಕಲರ್ ಸೇಮ್ ಅಂತೇಳಿ, ಅದರಲ್ಲಿ ಇದು ಕೂಡ ಒಂದು. ನೆಕ್ಸ್ಟು ಈ ಒಂದು ಸೇರಿ ಇವತ್ತು ಬರ್ತಾರೆ ಕಸ್ಟಮರ್ ತೊಗೊಂಡು ಹೋಗೋಕ್ಕೆ ಅಂಥೇಳಿ, ಹಾಗಾಗಿ ಒಂದು ಕವರ್ಗೆ ಹಾಕಿ ಇಟ್ಬಿಡ್ತೀನಿ ನೋಡಿ. ಸ್ಯಾರಿ ಫುಲ್ಲು ಈ ಥರ ಬುಟ್ಟ ಬಂದೈತಿ ನೋಡಿ. ಈ ಕಲರ್ ವೈಟ್ ಮತ್ತು ಮಿಡ್ಲಲ್ಲಿ ಮಾತ್ರ ಆರೆಂಜ್ ಕಲರ್ ಥ್ರೆಡ್ ಬಂದೈತಿ. ತುಂಬಾ ಚೆನ್ನಾಗೈತಿ ಸೀರೆ ಮಾತ್ರ, ಒಂಥರ ಕಾಟನ್ ಸೀರೆ ಥರ ಐತಿ. ಇದಕ್ಕೇ ವರ್ಕ್ ಹಾಕೋದಕ್ಕೆ ಅಂತೇಳಿ ಕೊಟ್ಟಿದ್ದರು. ಸೇಮ್ ಸ್ಯಾರಿ ಯಾವ ಥರ ಇದೆಯಲ್ವ, ಬ್ಲೌಸ್ ಕಲರ್ ಸಹ ಎಕ್ಸಾಕ್ಟ್ ಹಂಗೆ ಇತ್ತು. ಹಾಗಾಗಿ ಇದಕ್ಕೆ ಯಾವ ಥರ ಮ್ಯಾಚ್ ಆಗುತ್ತೆ ಅದೇ ಥರ ಹಾಕ್ಕೊಂಡು ಈ ಬ್ಲೌಸಿಗೆ ನಾನೇನು ತೋರಿಸ್ತಾ ಇದ್ದೀನಲ್ವ, ಈ ಸ್ಯಾರಿ ಬ್ಲೌಸಿಗೆ ಬೇರೆ ಥರ ವರ್ಕ್ ಹಾಕಿದರೆ ಅಷ್ಟೊಂದು ನೀಟಾಗಿ ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ಸೇಮ್ ಸ್ಯಾರಿಗೆ ಯಾವ ಥರ ನೋಡಿ, ಸ್ಯಾರಿಗೆ ಯಾವ ಥರ ಫ್ಲವರ್ಸ್ ಇದೆಯಲ್ವ ಅದೇ ಥರ ನಾನು ಮ್ಯಾಚ್ ಮಾಡಿ ಡಿಸೈನನ್ನು ಹಾಕಿದ್ದೀನಿ ನೋಡಿ. ನಾನು ಸ್ವಲ್ಪ ಝೂಮಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು ವರ್ಕ್ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಹಾಗೆ ಸ್ಯಾರಿಗೂ ಮತ್ತು ಬ್ಲೌಸ್ಗೂ ಸಹ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ. ಹಾಗಾಗಿ ಈ ಥರ ಫ್ಲವರನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಬುಟ್ಟ ಎಡಿಟ್ ಮಾಡಿದ್ದೀನಿ. ಅದಾದ ನಂತರ ಸ್ಲೀವ್ಸ್ಗೆ ಸ್ವಲ್ಪ ಬಾರ್ಡ್ರ್ ಬಿಟ್ಟು ಹಾಕಿದ್ದೀನಿ, ಅಂದರೆ ಬಾರ್ಡ್ರಲ್ಲಿ ಈ ಥ್ರೆಡ್ಡು ಅಷ್ಟೊಂದು ಅಟ್ರಾಕ್ಟಾಗಿ ಕಾಣಿಸ್ತಿರ್ಲಿಲ್ಲ, ಅಂದರೆ ವೈಟ್ ಐತಲ್ವ ಹಾಗಾಗಿ ಕಾಂಬಿನೇಷನ್ ಆಗ್ತಿರ್ಲಿಲ್ಲ. ಹಾಗಾಗಿ ಸ್ಲೀವ್ಸ್ ಬಿಟ್ಟು ಮೇಲ್ಗಡೆಯಿಂದ ಡಿಸೈನನ್ನು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಸ್ಟಮರ್ ಅಂತೂ ತುಂಬಾ ಲೈಕ್ ಮಾಡಿದರು ಇದನ್ನು, ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಸ್ಟೇಟಸಲ್ಲಿ ಹಾಕಿದ್ನಲ್ವ, ತುಂಬಾ ಚೆನ್ನಾಗಿ ಬಂದೈತಿ ಅಂತ ಹೇಳಿದರು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಲೌಸು, ಮತ್ತು ಸೀರೆನೂ ಸಹ ತುಂಬಾ ಚೆನ್ನಾಗೈತಿ. ಇವಾಗ ನಾನು ಹೇಳಿದ್ನಲ್ವ, ಇದರಲ್ಲಿ ಇನ್ನೂ ವರ್ಕ್ ಹಾಕಿ ಇಟ್ಟಿರೋ ಬ್ಲೌಸ್ ಪೀಸು ತುಂಬಾ ಜಾಸ್ತಿ ಇದ್ದವು. ಬಟ್ ಅದು ಸ್ಟಿಚಿಂಗ್ ಆಗೋಕ್ಕಿಂತ ಮುಂಚೆ ಅಷ್ಟೊಂದು ಫಿನಿಶಿಂಗ್ ನೀಟ್ ಕಾಣಿಸಂಗಿಲ್ಲ. ಥ್ರೆಡ್ಡೂ ಹಂಗಂಗೆ ಇದೆ, ಹಾಗಾಗಿ ಸ್ಟೋನೂ ಇನ್ನೂ ಹಾಕಿಲ್ಲ. ಕೆಲವೊಂದಿಷ್ಟು ಬ್ಲೌಸನ್ನು ಸ್ಟಿಚ್ ಮಾಡೋದು, ಇನ್ನೂ ಕೆಲವೊಂದಷ್ಟು ಬ್ಲೌಸನ್ನು ಹಾಗೆ ವರ್ಕ್ ಹಾಕಿ ಕೊಡಬೇಕು ಅದರಲ್ಲಿ, ಹಾಗಾಗಿ ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದಾದ್ರೂ ಬ್ಲೌಸು ಸ್ಟಿಚಿಂಗ್ ಆಗಿದ್ದರೆ, ಫಿನಿಶಿಂಗ್ ಎಲ್ಲ ಕಂಪ್ಲೀಟ್ ಆಗಿದ್ದರೆ ಆ ಒಂದು ಬ್ಲೌಸ್ ವಿಡಿಯೋನೂ ಸಹ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಇವತ್ತು ಇಷ್ಟು ಬ್ಲೌಸನ್ನು ನಾನು ನಾಳೆ ಮತ್ತು ನಾಡಿದ್ದರಲ್ಲಿ ಏನೇನು ಕಸ್ಟಮರ್ ಬಂದು ತೊಗೊಂಡು ಹೋಗ್ತಾರೆ, ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಹಾಗೆ ಇಷ್ಟ ಆದರೆ ಮತ್ತು ನಮ್ಮ ಊರ ಕಡೆಯಿಂದ ಯಾರಾದರೂ, ಅಂದರೆ ಸುತ್ತಮುತ್ತ ಹಳ್ಳಿಯವರು ಯಾರಾದರೂ ಬ್ಲೌಸು ಎಂಬ್ರಾಯ್ಡ್ರಿ ಹಾಕಿಸ್ಕೋಬೇಕು ಅಂತ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ರೀಸನೇಬಲ್ ಪ್ರೈಸಲ್ಲಿ ನಾನು ಎಂಬ್ರಾಯ್ಡ್ರಿ ವರ್ಕನ್ನು ಮಾಡಿಕೊಡ್ತೀನಿ, ಹಾಗೆ ಸ್ಟಿಚಿಂಗ್ ಕೂಡ ಮಾಡಿಕೊಡ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.